ನೇಮಕವಾದ ಅನುದಿನದ ಆಹಾರದ ವೇದವಾಕ್ಯವು ಕೀರ್ತನೆಗಳು. ಹಳ ಒಡಂಬಡಿಕೆಯಲ್ಲಿ ಕೀರ್ತನೆಗಳು 98ನೇ ಅಧ್ಯಾಯ 1-9 ಕೀರ್ತನೆಗಳು 98ನೇ ಅಧ್ಯಾಯ 1-9. ಯೆಹೋವ ರಾಜನ ರಕ್ಷಣೆಯನ್ನು ಕೊಂಡಾಡುವುದು. ಯೆಹೋವ ರಾಜನ ರಕ್ಷಣೆಯನ್ನು ಕೊಂಡಾಡುವುದು. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿವೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲನ ಮನೆತನದವರ ಕಡೆಗಿದ್ದ ತನ್ನ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ರಕ್ಷಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹಧ್ವನಿ ಮಾಡಿ ಹಾಡಿರಿ. ಕಿನ್ನರಿಯೊಡನೆ ಯೆಹೋವನನ್ನು ಸ್ತುತಿಸಿರಿ. ಕಿನ್ನರಿಯನ್ನು ನಡೆಸುತ್ತಾ ಭಜಿಸಿರಿ. ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೆಹೋವ ರಾಜನಿಗೆ ಜಯಘೋಷ ಮಾಡಿರಿ. ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ, ಭೂಮಿಯು ಅದರ ನಿವಾಸಿಗಳು ಘೋಷಿಸಲಿ. ನದಿಗಳು ಚಪ್ಪಾಳೆ ಹೊಡೆಯಲಿ, ಪರ್ವತಗಳೆಲ್ಲ ಉತ್ಸಾಹ ಧ್ವನಿ ಮಾಡಲಿ. ಆತನು ಭೂನಿವಾಸಿಗಳೇ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ರಕ್ಷಣೆ ಹೊಂದುವವರಿಗೆ ಮೋಕ್ಷವಿದೆ. ಈ ಕೀರ್ತನೆಗೆ ಯೆಹೋವ ರಾಜನ ರಕ್ಷಣೆಯನ್ನು ಕೊಂಡಾಡುವುದು ಎನ್ನುವ ಶೀರ್ಷಿಕೆಯನ್ನು ಕೊಡಲಾಗಿದೆ. ಬೈಬಲ್ನಲ್ಲಿ ಮೋಕ್ಷ ಎನ್ನುವ ಪದಕ್ಕಿಂತಲೂ ರಕ್ಷಣೆ ಎನ್ನುವ ಪದವು ಹೆಚ್ಚು ಪ್ರಸಿದ್ಧವಾಗಿದೆ. ಇಲ್ಲಿ ಹೇಳಿರುವ ರಕ್ಷಣೆಯು ಕುಟುಂಬ, ಸಮಾಜ, ಸರ್ಕಾರ ಮತ್ತು ಪೊಲೀಸರು ನೀಡುವಂಥ ರಕ್ಷಣೆಗಿಂತ ಭಿನ್ನವಾದದ್ದು. ಇದರ ವ್ಯಾಪ್ತಿಯು ಪರಲೋಕಗಳನ್ನೊಳಗೊಂಡಿದೆ. ಮರಣದ ಭಯದಿಂದ ಬಿಡಿಸಿ ಸಮಾಧಿಯಾಚೆಗೂ ನಮಗೆ ನಿರೀಕ್ಷೆಯನ್ನು ನೀಡುತ್ತದೆ. ಈ ಕಾರಣದಿಂದಲೇ ಜನರು ರಕ್ಷಣೆ ಹೊಂದಲು ಹಾತೊರೆಯುತ್ತಾರೆ. ವಚನ 2: ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ದೇವರು ಪ್ರಕಟಿಸಿದ ರಕ್ಷಣೆ ಎಂದರೆ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ರಕ್ಷಕನಾಗಿ ಕಳುಹಿಸುವುದು. ತನ್ನ ಸೇವಕನಾದ ದಾವೀದನ ಮನೆತನಕ್ಕೆ ನಮಗೋಸ್ಕರ ಒಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ಲೂಕ 2:11 ದೇವದೂತರು ಕುರುಬರಿಗೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂದನು. ಮತ್ತಾಯ 1:21 ಯೇಸು ಎಂದರೆ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎನ್ನುವ ಅರ್ಥ ವಿವರಣೆ ಇದೆ. ಬಿಡಿಸಿ ಕಾಯುವುದು ಎಂದರೆ ದೇವರ ಕೋಪದಿಂದ, ನ್ಯಾಯ ತೀರ್ಪಿನಿಂದ, ನರಕದ ಶಿಕ್ಷೆಯಿಂದ ಬಿಡಿಸುವುದು. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈ ರಕ್ಷಣೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಹೊರತು ಬೇರೆಲ್ಲೂ ಸಿಗುವುದಿಲ್ಲ. ಮೇಲಾಗಿ ಈ ರಕ್ಷಣೆಯು ದೇವರ ನೀತಿಯನ್ನು ಸಂಪೂರ್ಣವಾಗಿ ನಡೆಸುತ್ತದೆ. ಆದ್ದರಿಂದ ನಷ್ಟವಾಗುವ ಸಾಧ್ಯತೆಯೇ ಇಲ್ಲ. ವಚನ 9: ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಈ ಲೋಕದ ಯಜಮಾನನಾದ ದೇವರು ಬೇಗನೆ ಬರಲಿಕ್ಕಿದ್ದಾನೆ ಮತ್ತು ಎಲ್ಲ ಮನುಷ್ಯರ ಬಳಿ ಲೆಕ್ಕ ಕೇಳುತ್ತಾನೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇಲ್ಲಿ ಪ್ರತಿಯೊಬ್ಬನು ಎನ್ನುವ ಪದವು ಗಮನಾರ್ಹವಾಗಿದೆ. ಪಾಪಿಗಳೆಲ್ಲರೂ ಈ ನ್ಯಾಯಾಸನದ ಎದುರು ತಪ್ಪಿತಸ್ಥರಾಗಿ ಕಂಡುಬರುತ್ತಾರೆ. ಆದರೆ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು ಆಶ್ರಯಿಸಿಕೊಂಡು ಕ್ಷಮೆ ಹೊಂದಿದವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುವರು. ಹೀಗಾಗಿ ಯೇಸುವಿನಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ಈ ಕೀರ್ತನೆಯನ್ನು ಸಂತೋಷದಿಂದ ಜಯದ ಘೋಷದೊಂದಿಗೆ ಹಾಡಬಹುದು. ಯೋಚಿಸು, ಕರ್ತನಲ್ಲಿ ಪ್ರಿಯರೇ, ನಿಮಗೆ ಮೋಕ್ಷ ಬೇಕೋ? ಹಾಗಾದರೆ ದೇವರು
ಕ್ರಿಸ್ತ ಯೇಸುವಿನಲ್ಲಿ ಉಚಿತವಾಗಿ ಕೊಡುವ ರಕ್ಷಣೆಯನ್ನು ಈಗಲೇ ಹೊಂದಿಕೊಳ್ಳಿರಿ. ಪ್ರಾರ್ಥಿಸು. ದೇವರೇ, ನಾನು ಪಾಪಿ ಮತ್ತು ನಿತ್ಯ ಶಿಕ್ಷೆಗೆ ಗುರಿಯಾಗಿದ್ದೇನೆ ಎಂದು ಬಲ್ಲೆ. ನಿನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿ ನನ್ನನ್ನು ಕ್ಷಮಿಸು ಎಂದು ದೀನತೆಯಿಂದ ಬೇಡಿಕೊಳ್ಳುತ್ತೇನೆ. ಆಮೇನ್.